ओम गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरं मीलितं येन तस्मै श्री गुरुवे नमः। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः। ओं गणानां त्वा गणपतिगं हवामहे कविं कवीनामुपमष्टवस्तमं ज्येष्ठराजं ब्रह्मणान् ब्रह्मणस्पद आनष्टन्वन्नोतिभिः सीदसादनं श्रीमहागणाधिपतये नमः। प्रणो देवी सरस्वती वाजे एभिर्वाजने एवते धीनाम विद्रवत वाग्देव्यै नमः। ओम कल्याणाद्भुत गात्राय कामितार्थप्रदायिने श्रीमद्वेंकटनाथाय श्रीनिवासाय मंगलम मंगलम कौसलेन्द्राय महनीय गुणात्मने चक्रवर्तितनूजाय सार्वभौमाय मंगलम वेद वेदांत वेद्याय मेघश्यामलमूर्तये हंसां मोहन रूपाय पुण्यश्लोकाय मंगलम इष्टदेवता कुलदेवता भूनीला समेत श्री लक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ। ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ। ಸಭೆಗೆ ನಮಸ್ಕಾರ। ಹೋದ ಒಂದು ಭಾಗದಲ್ಲಿ ಚರಾಚರ ಜಗನ್ನಾಥ ಅನ್ನೋ ನಾಮವನ್ನ ನಾವು ಹೇಳಿದ್ವಿ। ಚರಾಚರ ಅಂದ್ರೆ ಏನು? ಚಲಿಸ್ತಕ್ಕಂಥದ್ದು ಮತ್ತೆ ಚಲಿಸದೇ ಇರತಕ್ಕಂತಹ ಈ ಪದಾರ್ಥಗಳು ಅನ್ನೋ ವಿಚಾರವನ್ನ ನಾವು ಹೇಳಿ ಆ ಎಲ್ಲದಕ್ಕೂ ಕೂಡ ಅವಳು ಏನು ಶಕ್ತಿ ಸ್ವರೂಪಿಣಿ, ಎಲ್ಲದಕ್ಕೂ ಕೂಡ ಅವಳೇ ಮುಖ್ಯ ಅನ್ನೋ ಮಾತನ್ನ ಹೇಳ್ತಾ ಅವಳೇ ಎಲ್ಲವೂ ಕೂಡ ಅದೆಲ್ಲದಕ್ಕೂ ಕೂಡ ಈ ಜಗತ್ತಿಗೆಲ್ಲ ಅವಳೇ ನಾಥ ಅನ್ನೋ ಮಾತನ್ನ ಹೇಳ್ತಾ ಚರಾಚರ ಜಗನ್ನಾಥ ಅನ್ನೋದನ್ನ ನಾವು ಹೇಳಿ ಮುಗಿಸಿದ್ವಿ। ಇವತ್ತಿನ ಭಾಗದಲ್ಲಿ ಚಕ್ರರಾಜ ನಿಕೇತನ ನಾವು ಈಗಾಗಲೇ ಹಲವಾರು ಬಾರಿ ಹೇಳ್ಬಿಟ್ಟಿದ್ದೀವಿ। ಚಕ್ರ ಅಂದ್ರೆ ಶ್ರೀಚಕ್ರ ಅನ್ನೋ ವಿಚಾರವನ್ನ ನಮಗ್ ಗೊತ್ತು, ಯಾಕಂದ್ರೆ ಶ್ರೀಚಕ್ರ ಅದೇ ಅಲ್ಟಿಮೇಟ್, ಅದಕ್ಕಿಂತ ಇನ್ ಯಾವ ಚಕ್ರ ಮೇಲೆ ಇಲ್ಲ ಅನ್ನೋ ವಿಚಾರವನ್ನ ಅದನ್ನೇ ಶ್ರೀಚಕ್ರ ರಾಜ ಅದ ರಾಜ ಅಂತ ಕೂಡ ಚಕ್ರಗಳ ರಾಜ ಶ್ರೀಚಕ್ರ ಅನ್ನೋ ಮಾತನ್ನ ನಾವು ಈಗಾಗಲೇ ಹೇಳ್ಬಿಟ್ಟಿದೀವಿ। ಹಾಗಾಗಿ ಅಂತಹ ಶ್ರೀಚಕ್ರದಲ್ಲಿ ವಾಸ ಮಾಡ್ತಾ ಇದ್ದಾಳೆ, ನಿವಾಸ ಮಾಡ್ತಾ ಇದ್ದಾಳೆ, ಅಲ್ಲೇ ಇದ್ದಾಳೆ। ಯಾಕಂದ್ರೆ ಬಿಂದು ರೂಪಿಣಿಯಾಗಿ ಆ ಮೇರುವಿನಲ್ಲಿ ಆ ಬಿಂದು ರೂಪದಲ್ಲಿ ಶ್ರೀ ಶಿವಶಕ್ತಿಗೆ ರೂಪಿಣಿಯಾಗಿ ಆ ಜಗದಂಬೆ ಅಲ್ಲಿ ಅವಳು ನೆಲೆಸಿದ್ದಾಳೆ। ಹಾಗಾಗಿ ಅಂತಹ ಶ್ರೀಚಕ್ರದಲ್ಲಿ ನಿವಾಸ ಮಾಡ್ಕೊಂಡಿರ್ತಕ್ಕಂಥ ಆ ರಾಜ ಆ ದೇವಿ ಶ್ರೀಚಕ್ರರಾಜ ನಿಕೇತನ ಅಂತ ಹೇಳಿ। ಆದ್ರೆ ಇಲ್ಲಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಶ್ರೀಚಕ್ರವನ್ನ ನಮಗೆ ಅನುಗ್ರಹಿಸಿದಾಳೆ। ಯಾಕೆಂತಂದ್ರೆ ಇಂತಹ ಒಂದು ಶ್ರೀಚಕ್ರದ ಬಗ್ಗೆ ಮಾತಾಡೋದಾಗ್ಲಿ, ಶ್ರೀಚಕ್ರವನ್ನ ಆರಾಧನೆ ಮಾಡೋದಾಗ್ಲಿ, ಶ್ರೀಚಕ್ರವನ್ನ ನಾವು ನೆನೆಸ್ಕೊಳ್ಳೋದಾಗ್ಲಿ, ಇದೆಲ್ಲ ಕೂಡ ಒಂದು ಯೋಗನೇ ಇರಬೇಕು, ಯಾಕಂದ್ರೆ ಎಲ್ರಿಗೂ ಅದು ಸಾಧ್ಯ ಇಲ್ಲ। ಹಾಗಾಗಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಆ ಶ್ರೀಚಕ್ರ, ಅಂತಹ ಶ್ರೀಚಕ್ರದಲ್ಲಿ ಇರ್ತಕ್ಕಂತಹ ಆ ಜಗನ್ಮಾತೆ ಶ್ರೀಚಕ್ರರಾಜ ನಿಕೇತನ ನೋಡಿ। ಇಲ್ಲಿ ನಾವು ಹೇಳ್ತಾ ಇದೀವಿ, ಅನೇಕ ಸತ್ಯ ಹೇಳ್ತೀವಿ, ನಮ್ಮ ಶರೀರದಲ್ಲಿ ನಮ್ಮ ಶರೀರ ಕೂಡ ಶ್ರೀಚಕ್ರ ಅನ್ನೋ ಮಾತನ್ನ ಹೇಳ್ತಾ ಇದ್ವಿ। ಹೇಗೆ ಅಂತಂದ್ರೆ ನಮ್ಮನ್ನ ನಾವು ಊಹಿಸ್ಕೊಂಡಾಗ, ನಮ್ಮ ಪದ್ಮಾಸನ ಹಾಕೊಂಡು ಕೂತ್ಕೊಂಡಾಗ ನಮ್ಮ ಕಾಲುಗಳ ಕೆಳಗಡೆಯಿಂದ ಹಿಡಿದು ಆ ಮೇಲೆ ಆ ನೆತ್ತಿವರೆಗೂ ಅಂದ್ರೆ ಆ ಒಂದು ಮೇಲ್ಭಾಗ ಏನಿದೆ ಅಲ್ಲಿವರೆಗೂ ಕೂಡ ನಮ್ಮ ಒಂದು ಶರೀರವನ್ನ ಷಟ್ಚಕ್ರಗಳು ಅಂತ ನಾವು ಈಗಾಗಲೇ ಹೇಳಿದ್ವಿ। ಅಲ್ಲಿ ಬ್ರಹ್ಮ ಗ್ರಂಥಿ ವಿಭೇದಿನಿ, ನಮ ಬಿಂಬ ಗ್ರಂಥಿ ವಿಭೇದಿನಿ, ವಿಷ್ಣು ಗ್ರಂಥಿ ವಿಭೇದಿನಿ, ರುದ್ರ ಗ್ರಂಥಿ ವಿಭೇದಿನಿ, ಸಹಸ್ರಾರ ಅಂತ ಹೇಳಿದ್ವಿ। ಆಮೇಲೆ ಅಲ್ಲಿ ಚಂದ್ರಮಂಡಲದಲ್ಲಿ ಮಧ್ಯದಲ್ಲಿದ್ದಾಳೆ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ವಿ। ಹಾಗಾಗಿ ನಮ್ಮ ಈ ಶರೀರವನ್ನೇ ನಾವು ಏನೋ ಊಹಿಸ್ಕೊಂಡಾಗ ನಮ್ಮ ಶರೀರನೇ ಶ್ರೀಚಕ್ರ। ಹಾಗೆ ಸ್ವಲ್ಪ ಬ್ರಹ್ಮಾಂಡವನ್ನು ನಾವು ನೋಡ್ತಾ ಇದ್ದಾಗ ಪ್ರಪಂಚವೇ ಶ್ರೀಚಕ್ರ, ನಾವು ನೋಡ್ತಾ ಇರ್ತಕ್ಕಂಥ ಪ್ರತಿ ಒಂದು ಕೂಡ ಶ್ರೀಚಕ್ರ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ। ಇಲ್ಲಿ ನೋಡಿ, ಈ ಶ್ರೀಚಕ್ರದಲ್ಲಿ 8 ಆವರಣಗಳು, ಮೇಲ್ಗಡೆ ಬಿಂದು, ಈ ಪ್ರತಿ ಒಂದು ಆವರಣವೂ ಕೂಡ
ಲೋಕ ಅಂತ ತಗೊಂಡಾಗ ಆ ಬಿಂದು ಏನಿದೆ ಲೋಕಾತೀತ. ಈ ಲೋಕಕ್ಕೆಲ್ಲವೂ ಕೂಡ ಅತೀತವಾಗಿರೋದ್ರಿಂದ ಅದು ಲೋಕಾತೀತ. ಹಾಗಾಗಿ ಅಂತಹ ಬಿಂದುವನ್ನ ನಾವು ನೆನೆಸ್ಕೊಂಡ್ರೆ, ಅಂದ್ರೆ ಈ ಎಲ್ಲವನ್ನು, ಈ 8 ಆ ಶ್ರೀಚಕ್ರದಲ್ಲಿರ್ತಕ್ಕಂತಹ 8 ವಿಭಾಗಗಳು ಅಥವಾ 8 ಲೋಕಗಳನ್ನ ನಾವು ತಗೊಂಡು ಮೇಲ್ಗಡೆ ಇರ್ತಕ್ಕಂಥ ಲೋಕಾತೀತವನ್ನು ಸೇರಿಸ್ಕೊಂಡಾಗ ಅದು ಸಂಪೂರ್ಣವಾಗಿ ಶ್ರೀಚಕ್ರ. ಹಾಗಾಗಿ ನಮ್ಮ ಶರೀರವೂ ಕೂಡ ಶ್ರೀಚಕ್ರವೇ ಅನ್ನೋ ಮಾತನ್ನ ನಾವು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀಚಕ್ರಕ್ಕೆ 9 ಆವರಣಗಳಿದೆ. ಆ 9 ಆವರಣಗಳನ್ನ ಇಲ್ಲಿ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ಮೊದಲು ಎತ್ಕೋತ ಕೆಳಗಡೆ ಇರ್ತಕ್ಕಂತಹ ಆ ಒಂದು ಚಚ್ಚೌಕಾಕಾರ ಏನಿದೆ ಅದು ಮೊದಲು, ಅದಾದ ಮೇಲಿಂದ ರೌಂಡು, ಅದಾದ್ಮೇಲೆ 16 ಕಮಲ ದಳಗಳು, ಅದಾದ್ಮೇಲೆ 8 ದಳಗಳು, ಅದಾದ್ಮೇಲೆ 14 ತ್ರಿಕೋಣಗಳು, ಅದಾದ್ಮೇಲೆ 10 ತ್ರಿಕೋಣಗಳು, ಅದಾದ್ಮೇಲೆ ಮತ್ತೆ 10 ತ್ರಿಕೋಣಗಳು, ಆಮೇಲಿಂದ 8 ತ್ರಿಕೋಣಗಳು, ಮೇಲ್ಗಡೆ ಒಂದು ತ್ರಿಕೋಣ, ಮಧ್ಯದಲ್ಲಿ ಬಿಂದು. ಇದು ನಮ್ಮ ಈ ಶ್ರೀಚಕ್ರದಲ್ಲಿರ್ತಕ್ಕಂತಹ ಮೇರು ಚಕ್ರ. ಅದರ ಮೇರುವನ್ನ ನಾವು ತಗೊಂಡಾಗ ಅದು ಅಭೂಪುರ ಅಂತ ಹೇಳ್ತಾರೆ. ಅದರಲ್ಲಿ ಅಲ್ಲಿಂದ ಆರಂಭ ಮಾಡಿ ಮೇಲ್ಗಡೆವರೆಗೂ ಬಿಂದುವರೆಗೂ ಕೂಡ 9 ಸ್ಟೇಜ್ಗಳು. ಹಾಗಾಗಿ ಇಂತಹ ಒಂದು ಸ್ಟೇಜ್ಗಳನ್ನ ನಮ್ಮ ಶರೀರವನ್ನ ನಾವು ಊಹಿಸ್ಕೊಂಡಾಗ ಈ ಶರೀರ ಕೂಡ ಶ್ರೀಚಕ್ರ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಈ ನಮ್ಮ ಶರೀರ ಶ್ರೀಚಕ್ರ ಅನ್ನೋದಕ್ಕೆ ಒಂದು ಶ್ಲೋಕವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಚಕ್ರಂ ಬ್ರಹ್ಮರಂಧ್ರೇತು, ಇಲ್ಲಿಂದ ಆರಂಭವಾಗುತ್ತೆ. ಬ್ರಹ್ಮರಂಧ್ರ ಇರೋದು ನೆತ್ತಿನಲ್ಲಿ, ಸಹಸ್ರಾರ ಅಂತ ಹೇಳಿದ್ವಿ. ಅಲ್ಲಿ ಶ್ರೀಚಕ್ರಂ ಬ್ರಹ್ಮರಂಧ್ರೇತು ಸುವೃತಂ ತ್ರಿಕೋಣಕಂ, ಇಲ್ಲಿ ಮುಂದ್ಗಡೆ ತ್ರಿಕೋಣಾಕಾರ, ಈ ಒಂದು ಸ್ಕಾಲ್ಪ್ ಮೇಲ್ಗಡೆ ಅದು ತ್ರಿಕೋಣಕಂ. ಲಲಾಟೆ ಅಷ್ಟಾರ ಚಕ್ರಂಚ, ಲಲಾಟೆ ಅಂದ್ರೆ ಹಣೆ, ಆ ಲಲಾಟೆ ಅಷ್ಟಾರ ಚಕ್ರಂಚ ಭ್ರುವೋರ್ ಮಧ್ಯೆ ದಶಾಂಕಗಂ, ಇಲ್ಲಿ 10 ತ್ರಿಕೋಣಗಳು ಅಂತ ಹೇಳಿದೆ ನಾನು. ಹಾಗಾಗಿ ಬಹಿರ್ದಶಾರಂ ಕಂಠೇತು, 10 ಆದ್ಮೇಲೆ ಕೆಳಗಡೆ ಇನ್ನು 10. ಹಾಗಾಗಿ ಬಹಿರ್ದಶಾರಂ ಕಂಠೇತು ಮನ್ವಸ್ತ್ರಂ ಹೃದಯೇ ಭವೇತ್, ಅಲ್ಲಿಂದ ಕೆಳಗಡೆ ಇರ್ತಕ್ಕಂಥದ್ದು 8 ದಳಗಳು ಅಂತ ಹೇಳಿ. ಕುಕ್ಷೇತು ಪ್ರಥಮಂ ವೃತ್ತಂ, ಅಲ್ಲಿ ಕುಕ್ಷ ಅಂದ್ರೆ ಈ ಕೆಳಗಡೆ ಇದರಿಂದ ಎದೆಯಿಂದ ಕೆಳಗಡೆ ಭಾಗದಲ್ಲಿ ಒಂದು ವೃತ್ತ. ನಾಭ್ಯಾಂ ಅಷ್ಟದಳಾಭುಜಾಂ, ನೋಡಿ ಅಲ್ಲಿ ಕೆಳಗಡೆ 8 ದಳಗಳು. ಆಮೇಲೆ ಕಟ್ಯಾಂ ದ್ವಿತೀಯಂ ವಲಯಂ, ಅಲ್ಲಿರ್ತಕ್ಕಂತಹ ಆ ಒಂದು ಈ ತಿರ್ಗ ಇನ್ನೊಂದು ವಲಯ, ಅಲ್ಲಿ ಸ್ವಾದಿಷ್ಟಾನೆ ಕಳಾಷ್ಟ್ರಕಂ ತಸ್ಯ ಸಹಸ್ರಾತೃತೀಯಂ ಮೂಲಾಧಾರೆ ಚತುರಷ್ಟ್ರಕಂ, ಇಲ್ಲಿ ಕೆಳಗಡೆ ಮೂಲಾಧಾರ ಚಕ್ರದಲ್ಲಿ ಅದು ಚಕ್ರದಲ್ಲಿ ಅದು ಚತುರಷ್ಟ್ರಾಕಾರವಾಗಿದೆ ಅಂತ ಹೇಳಿ. ಹೀಗೆ ತ್ರಿಪುರೇಶೇ ಮಹಾಯಂತ್ರಂ ಸೃಷ್ಟಿನ್ಯಾಸ ವಿಧಿಕ್ರಮಾತ, ಅಂದ್ರೆ ಈ ಶ್ರೀಚಕ್ರವನ್ನ ಈ ಒಂದು ರೂಪದಲ್ಲಿ ಧ್ಯಾನ ಮಾಡಬೇಕು ಅನ್ನೋ ವಿಚಾರವನ್ನ ಇಲ್ಲಿ ಇನ್ನೊಂದು ಶ್ಲೋಕ ಜ್ಞಾಪಕ ಬರ್ತಾ ಇದೆ. ಬಿಂದುವಿನಿಂದ ನಾವು ಈ ಶ್ರೀಚಕ್ರವನ್ನ ಸಂಪೂರ್ಣವಾಗಿ ತಗೊಂಡಾಗ ಯಾವ್ಯಾವ್ದಿದೆ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಹಸ್ರಾರದಿಂದ ಕೆಳಗಡೆ ಭಾಗದಲ್ಲಿ ಇರ್ತಕ್ಕಂತಹ ಆ ಚಚ್ಚೌಕಾಕಾರ ಏನಿದೆ ಅದನ್ನ ನಮ್ಮ ಶರೀರದ ಪ್ರತಿಯೊಂದು ಭಾಗದಲ್ಲೂ ಕೂಡ ಸೇರಿಸಿ, ನೆತ್ತಿ ಮೇಲೆ ಇರ್ತಕ್ಕಂತಹ ಸಹಸ್ರಾರ, ಆಮೇಲೆ ಹಣೆ ಭಾಗ, ಹುಬ್ಬಿನ ಮಧ್ಯದಲ್ಲಿ ಗಂಟ್ಲು, ಎದೆ, ಆಮೇಲೆ ಹೊಕ್ಕಳಿನ ಭಾಗ, ಹೊಕ್ಕಳಿನ ಕೆಳಭಾಗ, ಆಮೇಲೆ ಪಾದಗಳು, ಹೀಗೆ ಇದಿಷ್ಟನ್ನು ಕೂಡ ನಾವು ಶ್ರೀಚಕ್ರ ಅಂತ ಊಹಿಸ್ಕೊಂಡಾಗ ಅಲ್ಲೇನಾಗುತ್ತೆ, ನಮ್ಗೆ ಆ ದೇವಿಯನ್ನ, ಶ್ರೀಚಕ್ರ ದೇವಿ ಸ್ವರೂಪನೇ. ಹಾಗಾಗಿ ಆ ದೇವಿಯನ್ನ ನಾವು ಧ್ಯಾನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಶ್ರೀಚಕ್ರವನ್ನ ಊಹಿಸ್ಕೊಂಡು ನಾವೇ ಶ್ರೀಚಕ್ರ ಅನ್ನೋ ಭಾವನೆಯನ್ನ ಮಾಡಿಕೊಂಡು ಆ ದೇವಿಯನ್ನ ಆರಾಧನೆ ಮಾಡಬೇಕು. ಆಗೇನಾಗತ್ತೆ, ಇಂತಹ ಒಂದು ಶ್ರೀಚಕ್ರ ಅದ್ಭುತವಾಗಿರ್ತಕ್ಕಂತಹ ಈ ಒಂದು ಚಕ್ರ, ಅದರ ಮೇಲೆ ಅವಳು ಅಲ್ಲಿದ್ದಾಳೆ ಅನ್ನುವಾಗ ಆಕೆ ಶ್ರೀಚಕ್ರರಾಜ ನಿಕೇತನ ಅಂತ ಹೇಳಿ, ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಆ ಶ್ರೀಚಕ್ರ ಸಿಂಹಾಸನೇಶ್ವರಿಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋಣ. ಹಾಗೆ ಅಲ್ಲಿಂದ ಮುಂದಿನ ನಾಮಕ್ಕೆ ಹೋಗೋಣ. ಪಾರ್ವತಿ. ನೋಡಿ, ಈ ಪಾರ್ವತಿ ಅಂತಕ್ಕಂಥದ್ದು ಅತ್ಯಂತ ದಿವ್ಯವಾಗಿರ್ತಕ್ಕಂಥ ನಾಮಗಳಲ್ಲಿ ಒಂದು. ಯಾಕಂದ್ರೆ ನಾವು ಅನೇಕ ದಿವ್ಯವಾಗಿರ್ತಕ್ಕಂಥ ನಾಮಗಳು ಹೇಳಿದ್ವಿ. ಉಮಾ, ಭವಾನಿ, ಶರ್ವಾಣಿ ಅಲ್ವೇ, ಅನೇಕ ಹೆಸರುಗಳನ್ನ ನಾವು ಈಗಾಗಲೇ ಹೇಳಿ ಅವಳ ಬಗ್ಗೆ ನಾವು ಮಾತಾಡ್ತಾ ಬಂದ್ವಿ. ಈಗ ಪಾರ್ವತಿ ಅಂತಕ್ಕಂಥದ್ದು ಇದು ನಾವು ಸಾಮಾನ್ಯವಾಗಿ
ಪಾರ್ವತಿ ಅಂದ ತಕ್ಷಣ ಏನ್ ಅನ್ಬಿಡ್ತೀವಿ, ಇವಳು ಪರ್ವತರಾಜ ಪುತ್ರಿ, ಅದರಿಂದ ಇವಳು ಪಾರ್ವತಿ ಅಂತ ಹೇಳ್ತೀವಿ. ಹಿಮವಂತನ ಪುತ್ರಿ, ಹಾಗೆ ಹೇಳ್ಬಿಟ್ಟು ಅವಳು ಪರ್ವತ, ಹಿಮವಂತ, ಹಾಗಾಗಿ ಆ ಹಿಮವಂತನ ಪುತ್ರಿ ಪಾರ್ವತಿ ಹಾಗೆ ಅಂತ ಹೇಳಿದ್ವಿ. ಪರ್ವತರಾಜನ ಪುತ್ರಿಯಾಗಿ ಹುಟ್ಟೋ ಮುಂಚೆ ಕೂಡ ಆಕೆ ಪಾರ್ವತಿ ಅಂತ ಹೇಳ್ತಾರೆ. ಇಲ್ಲಿ ಹೇಮ ಹೈಮವತಿ ಭವಾನಿ ಬಹುಶೋಭನ ಅಂತ ಹೇಳಿ ಒಂದು ಶ್ಲೋಕವನ್ನು ನಾವು ಹಿಂದೆ ಹೇಳಿದ್ವಿ. ಹಾಗೆ ಇಲ್ಲಿ ಕೇನೋಪನಿಷತ್ನಲ್ಲಿ ಹೇಗೆ ಹೇಳಿದ್ಯೋ ಹಾಗೆ ಪಾರ್ವತಿ ಪರಮಾದೇವಿ ಬ್ರಹ್ಮವಿದ್ಯಾ ಸ್ವರೂಪಿಣಿ ಅಂತ ಹೇಳಿ, ಜಗನ್ಮಾತೆ ಯಾವ ಹೆಸರಲ್ಲೇ ಕರೆದ್ರೂ ಕೂಡ ಅವಳು ಬ್ರಹ್ಮವಿದ್ಯಾ ಸ್ವರೂಪಿಣಿ, ಪರಬ್ರಹ್ಮ. ಹಾಗಾಗಿ ಆ ಬ್ರಹ್ಮವಿದ್ಯಾ ಆದ್ರೆ ಹಾಗಾದ್ರೆ ಬ್ರಹ್ಮ ಯಾರು ಅಂತ ಕೇಳಿದಾಗ ಪರಮೇಶ್ವರ ಅಂತ. ಇಲ್ಲಿ ಬ್ರಹ್ಮನಿಗೂ ಬ್ರಹ್ಮ ವಿದ್ಯೆಗೂ ಭೇದ ಇಲ್ಲದೆ ಇರೋದ್ರಿಂದ ಅವಳೇ ಪಾರ್ವತಿ, ಶಿವಶಕ್ತೈಕ್ಯ ರೂಪಿಣಿ. ನಾವು ಯಾವಾಗ್ಲೂ ಹೇಳಿದ್ವಿ, ಈ ಪರಮೇಶ್ವರನ್ಗೂ ಕೂಡ ಅಮ್ಮನವರಿಗೂ ಯಾವುದೇ ವಿಧವಾಗಿರ್ತಕ್ಕಂತಹ ಭೇದವನ್ನ ಕಲ್ಪಿಸಬಾರದು, ಇವೆರಡು ಒಂದೇ ಅನ್ನೋ ರೀತಿಯಲ್ಲಿ. ಹಾಗಾಗಿ ಆ ಜಗನ್ಮಾತೆನೆ ಪಾರ್ವತಿ, ಅವಳೇನೆ ಬ್ರಹ್ಮವಿದ್ಯಾ ಪ್ರದಾಯಿನಿ. ಯಾರು ಇವಳನ್ನ ಆರಾಧಿಸ್ತಾರೋ ಅವರಿಗೆ ಇವಳು ಬ್ರಹ್ಮವಿದ್ಯೆಯನ್ನ ಅನುಗ್ರಹಿಸ್ತಾಳೆ. ಬ್ರಹ್ಮನನ್ನು ತಲುಪುವಂತಹ ಒಂದು ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಆ ಕರುಣಾಮಯಿ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಬುದ್ಧೆ ಇಂತಹ ದೇವಿಯನ್ನ ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿ. ಈಗಾಗಲೇ ಹಲವಾರು ಬಾರಿ ಹೇಳಿದ್ವಿ, ಭವಾನಿ ಹೈಮವತಿ ಅದ್ರದ್ದು ಎಲ್ಲ ಹೇಳಿದಾಗ ಆ ಜಗನ್ಮಾತೆಯನ್ನ ಯಾರು ಪ್ರಾರ್ಥನೆ ಮಾಡಿ ಅವಳನ್ನ ನಾವು ಇದನ್ನ ಮಾಡ್ತಾರೋ, ಉಪಾಸನೆಯನ್ನ ಮಾಡ್ತಾರೋ ಅವರಿಗೆ ಮೋಕ್ಷವನ್ನ ಕರುಣಿಸ್ತಾಳೆ ಅಂತ ಹೇಳಿ. ಈ ಶರೀರವನ್ನ ಹೊಂದಿ, ಅಂದ್ರೆ ಈಗ ನಾವು ಈ ಒಂದು ಮಾನವ ಶರೀರವನ್ನ ಹೊಂದಿದ್ದೀವಿ, ಆ ಹೊಂದಿ ಕೂಡ ಆ ಶ್ರೀ ವಿದ್ಯೆಗೋಸ್ಕರವಾಗಿ ಪ್ರಯತ್ನ ಮಾಡದೆ ಸುಮ್ಮನೆ ಈ ಲೌಕಿಕವಾಗಿರ್ತಕ್ಕಂತಹ ಈ ಸುತ್ತಮುತ್ತ ಇರ್ತಕ್ಕಂತಹ ಉಪಾಧಿಗಳನ್ನ ನಾವು ಇದನ್ನೆಲ್ಲ ನೋಡಿ ಇದೇ ಸರ್ವಸ್ವ, ಇದೇ ಹಣ ಐಶ್ವರ್ಯ ಮತ್ತೆ ಇದು ಏನು ಪದವಿಗಳು ಇತ್ಯಾದಿಗಳು ಎಲ್ಲ ನೋಡ್ಬಿಟ್ಟು ಇದೇ ಸರ್ವಸ್ವ ಇದೇ ಸುಖ ಅಂತ ಅಂದ್ಕೊಂಡು ಈ ಪಶು ಜೀವನವನ್ನ ಮಾಡ್ತಾ ಇದ್ದಾನೆ ಅನ್ನೋದಾದ್ರೆ ಉಪನಿಷತ್ ಏನ್ ಹೇಳುತ್ತೆ ಅಂತಂದ್ರೆ ಆತ್ಮದ್ರೋಹಿ ಅಂತ ಹೇಳತ್ತಂತೆ. ಯಾಕೆಂದ್ರೆ ಈ ಶರೀರವನ್ನು ಹೊಂದಿಯೂ ಕೂಡ ಯಾರು ಶ್ರೀ ವಿದ್ಯೆಗೋಸ್ಕರವಾಗಿ ಪ್ರಯತ್ನ ಮಾಡೋದಿಲ್ವೋ ಅವನವನನ್ನ ಆತ್ಮದ್ರೋಹಿ ಅಂತ ಕರೀತಾರಂತೆ. ಇದು ವಿವೇಕ ಚೂಡಾಮಣಿಯಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪಾರ್ವತಿ ಅನ್ನೋದಿಕ್ಕೆ ಇನ್ನೊಂದು ಅರ್ಥವನ್ನ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ಪರ್ವತ ಅಂತಂದ್ರೆ ಕದಲದೆ ಇರ್ತಕ್ಕಂಥದ್ದು. ಪರ್ವತ ಅಂತಂದ್ರೆ ಕದಲದೆ ಇರ್ತಕ್ಕಂಥದ್ದು. ಇದು ಉಪನಿಷತ್ನಲ್ಲಿ ವಾಕ್ಯ ಏನ್ ಹೇಳುತ್ತೆ ಅಂತಂದ್ರೆ ಕೂಟಸ್ಥಂ ಅಚಲಂ ಧ್ರುವಂ. ಕೂಟಸ್ಥ ಅಂತಂದ್ರೇನು? ಈಗ ಉದಾಹರಣೆಗೆ ನಮ್ಮ ಶರೀರವನ್ನೇ ನಾವು ತಗೊಂಡಾಗ ನಮ್ಮ ಶರೀರದಲ್ಲಿ ಕದಲ್ದೆ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಆತ್ಮ ಸ್ವರೂಪ. ಎದುವರೆಗೂ ಈ ಜೀವ ಇರುತ್ತೋ, ಈ ಶರೀರದಲ್ಲಿ ಇರುತ್ತೋ ಅದುವರೆಗೂ ಅದು ಕದಲ್ದೆ ಇರ್ತಕ್ಕಂಥದ್ದು. ಅದಕ್ಕೆ ಯಾವುದೇ ವಿಧವಾಗಿರ್ತಕ್ಕಂತಹ ನಾಶ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇಲ್ಲ. ಹಾಗಾಗ್ಲಿ ಆ ಚೈತನ್ಯ ಸ್ವರೂಪಳಾಗಿರ್ತಕ್ಕಂತಹ ಆ ಜಗದಂಬಿಕೆ ಒಳಗಡೆ ಇದ್ದಾಳೆ. ಆಗ ಆ ಆತ್ಮ ಸ್ವರೂಪ ಅಂತ ತಿಳ್ಕೊಂಡಾಗ ಈ ಸುಸ್ಥಿರವಾಗಿರ್ತಕ್ಕಂತಹ ಆತ್ಮವೇ ಪರ್ವತ ಅಂತ ತಗೊಂಡಾಗ ಆ ಆತ್ಮ ಜ್ಞಾನ ಯಾರು? ಪಾರ್ವತಿ. ಯಾಕೆಂದ್ರೆ ಈ ಒಳಗಡೆ ಇರ್ತಕ್ಕಂಥ ಆತ್ಮಕ್ಕೆ ಒಳಗಡೆ ಇರ್ತಕ್ಕಂಥ ಆತ್ಮ ಯಾರು ಅಂತ ಅವಳೇ ಅನ್ನುವಾಗ ಅಂತಹ ಚೈತನ್ಯ ಅದಿರೋದ್ರಿಂದಾನೇ ಈ ಶರೀರ ಕೆಲಸ ಮಾಡ್ತಾ ಇದೆ. ಇಲ್ದಿದ್ರೆ ಏನು ಇಲ್ಲ, ಅಷ್ಟೇ ಇದು ಶವ. ಹಾಗಾಗಿ ಇಂತಹ ಒಂದು ಚೈತನ್ಯವನ್ನ ಕೊಡ್ತಕ್ಕಂತಹ ಆ ಶಕ್ತಿ ಯಾರು ಅಂದ್ರೆ ಪಾರ್ವತಿ. ಹಾಗಾಗಿ ಆ ಬ್ರಹ್ಮಜ್ಞಾನ ಯಾವುದು? ಅದೇ ಬ್ರಹ್ಮಜ್ಞಾನ, ಬ್ರಹ್ಮಜ್ಞಾನ. ಇಲ್ಲಿ ಪರ್ವ ಅಂತ ಒಂದು ಮಾತಿದೆ. ಪಾರ್ವತಿ ಅನ್ನೋ ವಿಚಾರದಲ್ಲಿ ಪರ್ವ ಅಂತ ಇದೆ. ಇದು ಪರ್ವ ಅಂತಂದ್ರೆ ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು. ನೋಡಿ, ಪರ್ವತಗಳ ಒಂದು ಶ್ರೇಣಿಗಳನ್ನ ನೋಡಿ. ಪರ್ವತಗಳ ಶ್ರೇಣಿಗಳನ್ನ ನೋಡಿದಾಗ ಒಂದೊಂದು ಎತ್ತರದಲ್ಲಿ ಇರುತ್ತೆ, ಆದ್ರೆ ಒಂದಕ್ಕೊಂದು ಸೇರ್ಕೊಂಡಿರುತ್ತೆ, ಬಿಡಿಬಿಡಿಯಾಗಿರೋದಿಲ್ಲ.
ಪರ್ವತಗಳು ನೋಡೋದಕ್ಕೆ ಬೇರೆ ಬೇರೆ ತರ ಎತ್ತರದಲ್ಲಿ ಇದ್ದು ಅದರ ಒಂದು ಶೇಪ್, ಅದರ ಒಂದು ಆಕಾರಗಳು ಬೇರೆ ಬೇರೆ ತರ ಇದ್ರೂ ಕೂಡ ಕೆಳಗಡೆ ಒಂದಕ್ಕೊಂದು ಸೇರ್ಕೊಂಡಿರೋದ್ರಿಂದ ಅದು ಪರ್ವ ಅಂತ ಕರೀತಾರೆ. ಅಕಸ್ಮಾತ್ ಆ ಪರ್ವತಗಳೇನಾದ್ರೂ ಬಿಡಿ ಬಿಡಿಯಾಗಿದೆ ಅನ್ನೋದಾದ್ರೆ ಅದನ್ನೇನ್ ಕರೀತಾರೆ, ಖಂಡ ಅಂತ ಕರೀತಾರೆ. ಹಾಗಾಗಿ ಈ ಒಂದು ಪರ್ವ ಅನ್ನುವಾಗ ಒಂದಕ್ಕೊಂದು ಸೇರ್ಕೊಂಡಿದೆ, ಆದ್ರೆ ಒಂದಕ್ಕೂ ಬೇರೆ ಬೇರೆಯಾಗಿ ಕಂಡ್ರೂ ಕೂಡ ಅದು ಒಂದಕ್ಕೊಂದು ಸೇರ್ಕೊಂಡಿದೆ. ಉದಾಹರಣೆಗೆ ಕಬ್ಬು, ಬಂಬು ಇವೆಲ್ಲ ನೋಡಿ, ಮಧ್ಯದಲ್ಲಿ ಇರ್ತಕ್ಕಂತಹ ಆ ಒಂದು ಜೋಡಣೆ ಏನಿದೆ, ಒಂದಕ್ಕೊಂದು ಸೇರಿರ್ತಕ್ಕಂಥದ್ದು, ಅದನ್ನ ಖಂಡ ಅಂತ ಕರೀತಾರೆ. ಆದ್ರೆ ನೋಡೋದಕ್ಕೆ ಬೇರೆ ಬೇರೆಯಾಗಿ ಇದೆಯೋ ಸಪರೇಟ್ ಆಗಿದೆಯೇನೋ ಅನ್ನೋ ತರ ಇದ್ರೂ ಕೂಡ ಒಂದ್ರಲ್ಲೊಂದು ಸೇರ್ಕೊಂಡಿದೆ, ಆದ್ರೆ ಖಂಡವಾಗಿಲ್ಲ ಅದು. ಹಾಗಾಗಿ ಇಂತಹ ಒಂದಕ್ಕೊಂದು ಸೇರಿರ್ತಕ್ಕಂಥದ್ದು, ಖಂಡವಾಗದೇ ಇರ್ತಕ್ಕಂಥದ್ದು ಪರ್ವ ಅಂತ ಕರೀತಾರೆ. ಹಾಗಾಗಿ ಎಲ್ಲವೂ ಕೂಡ ಒಂದಾಗಿ ಇರೋದ್ರಿಂದ, ಒಂದಾಗಿ ಕಾಣೋದ್ರಿಂದ ಅದು ಪಾರ್ವತಿ ಅಂತ. ಅಂದ್ರೆ ಇದು ಯಾವ್ದಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಲ್ಲಕ್ಕೂ ಕೂಡ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇದು ಮೂರಕ್ಕೂ ಕೂಡ ಶಕ್ತಿ ಕೊಡ್ತಕ್ಕಂತಹ ದೇವಿ ಯಾರು? ಪಾರ್ವತಿ. ಹಾಗಾಗಿ ಶ್ರೀಚಕ್ರದ ನವಾವರಣಗಳನ್ನ ನಾವು ನೋಡಿದಾಗ ಮೇಲಿಂದ ಕೆಳಗಡೆಗೆ ಆ ವಿಭಾಗಗಳೇನಿದೆ ಅದಷ್ಟು ಕೂಡ ಬೇರೆ ಬೇರೆ ತರ ನಾವು ನೋಡಿದ್ರು ಕೂಡ ಒಂದೊಂದು ಮೋಹನ ಚಕ್ರಗಳು, ಆ ಚಕ್ರಗಳನ್ನು ನೋಡಿದಾಗ್ಲೂ ಕೂಡ ಅದು ಒಂದಕ್ಕೊಂದು ಬೇರೆಯಾಗಿಲ್ಲ, ಎಲ್ಲವೂ ಒಟ್ಟಾಗಿದೆ. ಒಟ್ಟಾಗಿ ಸೇರಿದಾಗ ಅದು ಶ್ರೀಚಕ್ರ. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಚಕ್ರ, ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಆ ಒಟ್ಟಿಗೆ ಇರ್ತಕ್ಕಂತಹ ಒಂದು ಶಕ್ತಿ ಯಾವುದು ಅಂದ್ರೆ ಪಾರ್ವತಿ. ಹಾಗಾಗಿ ಇವಳು ಪಾರ್ವತಿ ಅಂತ ಹೇಳಿ ಆ ಜಗದಂಬೆಯನ್ನ ಕರೆದಿದ್ದಾರೆ. ಮುಂದೆ ಪದ್ಮನಯನ. ನಿಮ್ಗೆಲ್ಲ ಗೊತ್ತು ಪದ್ಮ ಅಂದ್ರೇನು? ಕಮಲದ ಹೂವು. ಪದ್ಮಗಳಂತಹ ಕಣ್ಣುಗಳನ್ನ ಹೊಂದಿರತಕ್ಕಂಥವಳು ಅಂತ. ಪುಂಡರೀಕಾಕ್ಷ ಅಂತ ಕೂಡ ನಾವು ನಾರಾಯಣನ್ನ ಕರಿತೀವಿ. ಹಿಂದೆ ಈ ಲಲಿತಾ ಸಹಸ್ರನಾಮದ ಅರ್ಥ ವಿವರಣೆ ಹೇಳುವಾಗ ಬಿಗಿನಿಂಗ್ ಅಲ್ಲಿ ಯಾವುದೋ ಒಂದು ನಾಮ ಹೇಳುವಾಗ ನಾನು ಹೇಳ್ತಾ ಇದ್ದೆ, ಮಹಾವಿಷ್ಣುವನ್ನ ಪರಮೇಶ್ವರ ಪರೀಕ್ಷೆ ಮಾಡಬೇಕು ಅಂತ ಹೇಳಿದಾಗ ಈ ಒಂದು ನಾರಾಯಣ ತನ್ನಲ್ಲಿದ್ದ ಒಂದು ಸಹಸ್ರ ಕಮಲಗಳು, ಸಾವಿರ ಕಮಲಗಳನ್ನ ಈಶ್ವರನಿಗೆ ಪೂಜೆ ಮಾಡ್ತಾ ಇರ್ತಾನಂತೆ. 1000 ಕಮಲಗಳನ್ನ ಪೂಜೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪರಮೇಶ್ವರ ವಿಷ್ಣುವನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಂದು ಕಮಲವನ್ನ ತೆಕ್ಕೊಂಡ್ಬಿಡ್ತಾನಂತೆ. ಅಲ್ಲಿ 1000ದಲ್ಲಿ ಒಂದು ಕಮಲ ಕಡಿಮೆ ಆಗೋಯ್ತು. ಕಡಿಮೆ ಆದಾಗ ಏನಾಗುತ್ತೆ, ಇವ್ ನೋಡ್ತಾನೆ ಇದೇನಿದು ಒಂದು ಕಮಲ ಕಡಿಮೆ ಇದೆ, ಹೇಗೆ ಈಗ ಪೂಜೆ ಆಗೋದು ಸಂಪೂರ್ಣ ಆಗೋದಿಲ್ಲ, ಅಯ್ಯೋ ಇಷ್ಟೇ ಇದ್ದಿದ್ದು ಹೋಗಪ್ಪ ಅಂತ ಹೇಳಿಲ್ಲ. ಹಾಗಾಗಿ ಅಂತ ಸಂದರ್ಭದಲ್ಲಿ ನಾರಾಯಣ ಏನ್ ಮಾಡ್ತಾರೆ, ತನ್ನ ಕಣ್ಣು ಕಮಲ ನೇತ್ರ, ಹಾಗಾಗಿ ಅಂತಹ ಒಂದು ನೇತ್ರವನ್ನೇ ತೆಗೆದು ಪೂಜೆ ಮಾಡ್ತೀನಿ ಅಂತ ಅವನು ಪ್ರಯತ್ನ ಪಟ್ಟಾಗ ಈಶ್ವರ ಬಂದು ಇಲ್ಲ ನಾನು ಹೀಗೆ ಮಾಡಿದ್ದೆ ಅಂತ ಹೇಳ್ದ ಅಂತ ನಾನು ಆ ಕಥೆನ ನಾನು ನಿಮಗೆ ಹಿಂದೆ ಹೇಳಿದ್ದೆ. ಹಾಗಾಗಿ ಪುಂಡರೀಕಾಕ್ಷ ಅಂದ್ರೆ ಅಂತಹ ವಿಶಾಲ ನೇತ್ರವನ್ನ ಹೊಂದಿರತಕ್ಕಂಥವನು. ಅಂದ್ರೆ ವಿಕಸನ ಮತ್ತೆ ಗಮನ ಇರ್ತಕ್ಕಂತಹ ಲಕ್ಷಣಗಳು ಯಾವ್ದಿದೆ ಅದು ಪದ್ಮ. ವಿಕಸನ ಅಂದ್ರೆ ಅರಳತಕ್ಕಂಥದ್ದು, ಗಮನ ಅಂತಂದ್ರೆ ಅದು ಏನೋ ಮುಂದಕ್ಕೆ ಹೋಗ್ತಕ್ಕಂಥದ್ದು. ಹಾಗಾಗಿ ಮುಂದಕ್ಕೆ ಅಂತಂದ್ರೆ ವ್ಯಾಪಿಸ್ತಕ್ಕಂತಹ ಶಕ್ತಿ, ಗಮನ ಅಂತಂದ್ರೆ ವ್ಯಾಪಿಸ್ತಕ್ಕಂತಹ ಶಕ್ತಿ. ಹಾಗಾಗಿ ಉದಾಹರಣೆಗೆ ಸೂರ್ಯ ಮತ್ತೆ ಚಂದ್ರರು ಅಂತಹ ಕಾಂತಿಗಳು ಜಗನ್ಮಾತೆಯ ನಯನಗಳು ಅಂತ ಕೂಡ ನಾವು ಹಿಂದೆ ಹೇಳಿದ್ವಿ. ಯಾಕಂದ್ರೆ ಕಣ್ಣುಗಳು ಸೂರ್ಯ ಚಂದ್ರರು ಅಂತ ಹೇಳ್ತಾ ಇದ್ವಿ. ಹಾಗೆ ಅಂತಹ ಪದ್ಮನೇನವನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ ಪದ್ಮನೇನ, ಅಂತಹ ಕಮಲದಂತಹ ಕಣ್ಣುಗಳನ್ನು ಹೊಂದಿರತಕ್ಕಂಥವಳು ಪದ್ಮನೇನ. ಮುಂದೆ ಪದ್ಮರಾಗ ಸಮಪ್ರಭಾ. ನೋಡಿ, ನಾವು ಹಿಂದೆ ಶ್ರೀಚಕ್ರ ಇದು ನಮ್ಮ ಜಗನ್ಮಾತೆಯ ಒಂದು ಅಲಂಕಾರವನ್ನ ವರ್ಣಿಸ್ತಾ ಇದ್ವಿ. ಅವಳಿಗಿರ್ತಕ್ಕಂತಹ ಮುಕುಟದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಮಣಿಗಳಿಂದ ಆ ಒಂದು ಏನು ಕಿರೀಟ ಅಲಂಕಾರವಾಗಿದೆ ಅಥವಾ ಅದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ಅನೇಕ ವಿಧವಾಗಿರ್ತಕ್ಕಂತಹ ಮುತ್ತು ರತ್ನಗಳು ವಿಪರೀತ ಎಕ್ಸ್ಪೆನ್ಸಿವ್
ಶ್ರೇಷ್ಠವಾಗಿರ್ತಕ್ಕಂತಹ ಆ ಮುತ್ತುಗಳಿಂದ ಆ ಒಂದು ಕಿರೀಟದ ಮಾಡಿದ್ದಾರೆ ಅಂತ ಹೇಳಿ. ಅದರಲ್ಲಿ ಪದ್ಮರಾಗ ಅಂತಕ್ಕಂಥದ್ದು ಒಂದು, ಅದು ಅತ್ಯಂತ ಉತ್ತಮ ರತ್ನ. ರತ್ನ ಇದು ಸಿಂಹಳ ದೇಶದಲ್ಲಿ ದೊರೆಯತಕ್ಕಂತಹ ಆ ರತ್ನಗಳಿಗೆ ತುಂಬಾ ಬೆಲೆ ಜಾಸ್ತಿ ಅಂತೆ. ಸಿಂಹಳದಲ್ಲಿ ಸಿಗ್ತಕ್ಕಂತಹ, ಸಿಂಹಳ ದೇಶದಲ್ಲಿ ಸಿಗ್ತಕ್ಕಂತಹ ಮಾಣಿಕ್ಯಗಳಿಗೆ ಅತ್ಯಂತ ಬೆಲೆ ಜಾಸ್ತಿ. ಹಾಗಾಗಿ ಅಂತಹ ಪದ್ಮರಾಗದಂತೆ ಕೆಂಪಾದ, ಪದ್ಮರಾಗ ಅಂದ್ರೆ ಕೆಂಪು ಬಣ್ಣವನ್ನ ಹೊಂದಿರತಕ್ಕಂತಹ ಆ ಒಂದು ರತ್ನ, ಪದ್ಮರಾಗದಂತೆ ಕೆಂಪಾಗಿ ಕಾಂತಿಯನ್ನು ಹೊಂದಿರತಕ್ಕಂತಹ, ಅಂತಹ ಕಾಂತಿಯಿಂದ ಅವಳು ಪ್ರಕಾಶಮಾನವಾಗಿರ್ತಕ್ಕಂತಹ ಆ ಸಮಪ್ರಭಾ ಕಾಂತಿಯನ್ನು ಹೊಂದಿರತಕ್ಕಂಥವಳು, ಅದರಿಂದ ಆ ಕಾಂತಿಯಿಂದ ಅವಳು ಪ್ರಕಾಶಮಾನವಾಗಿ ಹೊಳಿತಿರ್ತಕ್ಕಂಥವಳು ಅಂತ ಮಾತನ್ನ ಹೇಳ್ತಾರೆ. ಇಲ್ಲಿ ಈ ಕಾಂತಿಗಳು, ಪ್ರಭೆಗಳು ಪ್ರಕಾಶಿಸ್ತಿರ್ತಕ್ಕಂಥದ್ದು ಅನ್ನೋದನ್ನ ಆ ಒಂದು ಇದ್ರಾಗ ಇನ್ನೊಂದು ಇದರಲ್ಲಿ ಏನೋ ಕೋನದಲ್ಲಿ ತಗೊಂಡಾಗ ತಾಯಿಯ ಕಾಂತಿಗಳು ಅಂದ್ರೆ ಜ್ಞಾನ ಕಾಂತಿಗಳು. ಹಾಗಾಗಿ ಜಗನ್ಮಾತೆ ಪದ್ಮರಾಗ ಸಮಪ್ರಭಾ ಅಂತ ಹೇಳಿ. ಮುಂದಿನ ನಾಮ ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ. ನೋಡಿ, ನಾವು ಹಿಂದೆ ಜಗನ್ಮಾತೆಯ ಇದನ್ನ ವರ್ಣಿಸ್ತಾ ಇದ್ದಕ್ಕಂತ ಸಂದರ್ಭದಲ್ಲಿ ಯಾವುದು, ಅವಳು ಸಿಂಹಾಸನ, ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಹೇಳುವಾಗ ಎಂತೆಂತ ಸಿಂಹಾಸನ ಇದೆ ಅಂತ ನಾವು ಹಿಂದೆ ಕೂಡ ಇನ್ನೊಂದು 3-4 ಎಪಿಸೋಡ್ ಹಿಂದೆ ಹೇಳ್ತಾ ಇದ್ವಿ. ಆ ಒಂದು ಇದರಲ್ಲಿ ಏನು ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಪಂಚದಿಗಾಸನ ಅಂತ ಹೇಳ್ತಾ ಇದ್ವಿ ನಾವು. ಹಾಗೆ ಇಂತಹ ಆಸನಗಳಲ್ಲಿ ಒಂದು ಯಾವುದು ಅಂದ್ರೆ ಪಂಚ ಪ್ರೇತಾಸನ ಅಂತ ಹೇಳಿ. ಪ್ರೇತ ಅಂತಂದ್ರೆ ಏನು ಅಂತಂದಾಗ ನಾವು ಅದನ್ನ ಬೇರೆ ರೀತಿ, ಇದು ಇನ್ನೊಂದು ಅರ್ಥನೂ ಕೂಡ ಇಲ್ಲಿದೆ. ಪ್ರೇತ ಅಂದ್ರೆ ಸತ್ತೋಗಿರೋ ಪದಾರ್ಥಕ್ಕೆ ಅಂತ ಅಲ್ಲ. ಇದು ಏನು ಅಂತಂದ್ರೆ ಚೈತನ್ಯ ಇಲ್ಲದೆ ಇರ್ತಕ್ಕಂತಹ, ಅಲುಗಾಡದೆ ಇರ್ತಕ್ಕಂತಹ, ಚಲನ ರಹಿತವಾಗಿರ್ತಕ್ಕಂತಹ ಒಂದು ಪದಾರ್ಥಗಳಿಗೆ ಪ್ರೇತ ಅಂತ ಕರೀತಾರೆ. ಪ್ರೇತ ಅಂತಂದ್ರೆ ಚಲನ ರಹಿತವಾಗಿರ್ತಕ್ಕಂಥದ್ದು ಪ್ರೇತ. ಹಾಗಾಗಿ ಅಂತಹ ಚಲನ ರಹಿತವಾಗಿರ್ತಕ್ಕಂತಹದ್ರ ಮೇಲೆ ಅವಳು ಆಸೀನಳಾಗಿದ್ದಾಳೆ. ಹಾಗಾಗಿ ಪಂಚಪ್ರೇತಾಸನಾಸೀನ ಅಂತ ಹೇಳಿ. ಇಲ್ಲಿ ನಾವು ಇನ್ನೊಂದು ಮಾತನ್ನು ಹೇಳಿದ್ವಿ, ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಇವರುಗಳು ಅವಳ ಆಸನ ಅಂತ ಹೇಳಿದ್ವಿ. ಇಲ್ಲಿ ಪಂಚಪ್ರೇತಾಸನಾಸೀನ ಅಂದಾಗ ಇವರುಗಳೆಲ್ಲ ಪ್ರೇತಾನೇ ಅಂತ ಅಂದಾಗ ಇವರುಗಳು ಪ್ರೇತರು ಯಾವಾಗ ಅಂತಂದ್ರೆ ಇವರು ಕದಲದೆ ಕೂತಿರತಕ್ಕಂತ ಸಂದರ್ಭದಲ್ಲಿ. ಈಗ ಆ ಒಂದು ಕದಲದೆ ಕೂತಿರ್ತಕ್ಕಂತ ಸಂದರ್ಭದಲ್ಲಿ ಆ ಜಗನ್ಮಾತೆ ಅವರ ಮೇಲೆ ಕೂತಾಗ ಏನಾಗತ್ತೆ, ಅದು ಆ ಸ್ಪಂದನ ಶಕ್ತಿ ಉಂಟಾಗಿ ಅವರಲ್ಲಿ ಚೈತನ್ಯ ಜಾಗೃತಿ ಆಗತ್ತೆ. ಆಗ ಅವರು ಪಂಚಬ್ರಹ್ಮರಾಗ್ಬಿಡ್ತಾರೆ. ಹಾಗಾಗಿ ಪಂಚಬ್ರಹ್ಮಾಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ ಅನ್ನೋ ಮಾತನ್ನ ಇಲ್ಲಿ ನಾವು ಈ ಒಂದನ್ನ ತಿರ್ಗಾ ಇದನ್ನೇ ಹೇಳ್ಕೋಬೇಕು. ಒಂದು ದೀಪ ಮತ್ತೆ ಅದರಿಂದ ಬರ್ತಕ್ಕಂತಹ ಬೆಳಕು ಅಂದ್ರೆ ಶಕ್ತಿ ಏನಾಗತ್ತೆ, ಜ್ಯೋತಿ ಸ್ವರೂಪದಲ್ಲಿರ್ತಕ್ಕಂತಹ ಪರಮೇಶ್ವರ ಆ ಒಂದು ಪ್ರಕಾಶಮಾನವಾಗಿರ್ತಕ್ಕಂತಹ ಪ್ರಕಾರ, ಅದರ ಒಂದು ಜ್ಯೋತಿಯ ಬೆಳಕು ಎಲ್ಲ ಕಡೆ ಪಸರಿಸಿದೆ ಅಂತ ಹೇಳಿ. ಇಲ್ಲಿ ಜ್ಯೋತಿ ಯಾರು? ಪರಮೇಶ್ವರ. ಆ ಪ್ರಕಾಶಮಾನವಾಗಿ ಹರಡಿರ್ತಕ್ಕಂತಹ ಆ ಶಕ್ತಿ ಯಾರು? ಈ ಜಗನ್ಮಾತೆ. ಇದನ್ನು ಬಿಟ್ಟು ಅದಿಲ್ಲ, ಅದನ್ನು ಬಿಟ್ಟು ಇದಿಲ್ಲ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಹಾಗಾಗಿ ಈ ಒಂದು ಜ್ಯೋತಿಯನ್ನ ಆಧಾರ ಮಾಡಿಕೊಂಡು ಈ ಜಗತ್ತೆಲ್ಲವನ್ನು ಕೂಡ ಅವಳು ವ್ಯಾಪಿಸಿದ್ದಾಳೆ. ಹಾಗಾಗಿ ಚಲನ ರಹಿತವಾಗಿರ್ತಕ್ಕಂತಹ ಆ 5 ಜನ ಆ ಒಂದು ಪ್ರೇತಗಳಿಗೆ ಅವಳು ಅದರ ಮೇಲೆ ಕೂತು ಚೈತನ್ಯವನ್ನ ಕೊಟ್ಟಿರ್ತಕ್ಕಂಥದ್ರಿಂದ ಅವಳು ಪಂಚಪ್ರೇತಾಸನಾಸೀನ ಅಂತ ಹೇಳಿ. ಈ 5 ಜನರ ಕೆಲಸ ಏನು ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ. ಈ 5 ಕೆಲಸ ಮಾಡುವಾಗ ಅವರು ಚೈತನ್ಯ ಇದೆ ಅಂತ ಅರ್ಥ. ಇವರು ಈ ಕೆಲಸಗಳನ್ನು ಮಾಡುವಾಗ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಮತ್ತೆ ಇದು ಅನುಗ್ರಹ ಇದನ್ನು ಮಾಡುವಾಗ ಅವ್ರಿಗೆ ಚೈತನ್ಯ ಚೈತನ್ಯ ಇದ್ದಾಗ ಈ ಕೆಲಸವನ್ನ ಮಾಡ್ತಾಳೆ. ಯಾವಾಗ ಈ ಕೆಲಸವನ್ನ ಮಾಡೋದಿಲ್ವೋ ಆವಾಗ ಅವರು ಪಂಚಪ್ರೇತನಾಗ್ಬಿಡ್ತಾರೆ ಅನ್ನೋ ಮಾತನ್ನ ಇಲ್ಲಿ
ಈ ಶಂಕರ ಭಗವತ್ಪಾದರು ಬರೆದಿರ್ತಕ್ಕಂತಹ ಸೌಂದರ್ಯ ಲಹರಿನಲ್ಲಿ ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತಂ ನಚೇ ದೇವಂ ದೇವೋ ನಕಲು ಕುಶಲ ಸ್ಪಂದಿತುಮಪಿ ಅಂತ ಹೇಳಿ, ಅಂದ್ರೆ ಆ ಒಂದು ಚಲನೆ ನೋಡಿ, ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಆ ತಾಯಿಯ ಶಕ್ತಿ ಇಲ್ಲದಿದ್ದರೆ ಪರಮೇಶ್ವರರಿಗೂ ಕೂಡ ಚಲಿಸಲಾರ ಅಂತ ಮಾತನ್ನ. ಹಾಗಾಗಿ ನಾವು ಇದನ್ನ ಹಲವಾರು ಸತಿ ಹೇಳಿದೀವಿ ನಾವು. ಹಾಗಾಗಿ ಆ ಚೈತನ್ಯ, ಆ ಪಂಚಪ್ರೇತಗಳು ಎಲ್ಲಿದೆ ಅಂತಂದ್ರೆ ನಮ್ಮಲ್ಲೇ ಇವೆ. ಯಾವ ರೀತಿ ಅಂತಂದಾಗ ಅನ್ನಮಯ, ಆ ಪಂಚಪ್ರೇತಗಳು ಯಾವುದು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಇವುಗಳೆಲ್ಲವೂ ಕೂಡ ಜಡಗಳು. ಆತ್ಮ ಸ್ವರೂಪಳಾಗಿರ್ತಕ್ಕಂತಹ ಆ ಜಗನ್ಮಾತೆ ಚೈತನ್ಯ ರೂಪದಲ್ಲಿ ಇವಳು ಅದರಲ್ಲಿ ಪ್ರವೇಶ ಮಾಡಿದಾಗ ಅವುಗಳಿಗೆ ಚೈತನ್ಯ ಉಂಟಾಗುತ್ತೆ, ಶಕ್ತಿ ಬರುತ್ತೆ. ಯಾವಾಗ ಅವಳು ಅದರ ಮೇಲೆ ಆಸೀನಳಾಗ್ತಾಳೋ ಆಗ ಅವಳ ಚೈತನ್ಯದಿಂದ ಪಂಚಬ್ರಹ್ಮ ಸ್ವರೂಪಿಣಿಯಾಗಿ ಅವಳು ಕಾಣಿಸ್ತಾಳೆ. ಹಾಗಾಗಿ ನೋಡಿ ಹೇಳ್ತಾ ಇರ್ತಾರೆ, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಪ್ರಾಣಂ ಬ್ರಹ್ಮೇತಿ ವ್ಯಜಾನಾತ್. ನೋಡಿ ಹೀಗೆ ಮನೋ ಬ್ರಹ್ಮೇತಿ ವ್ಯಜಾನಾತ್, ವಿಜ್ಞಾನಂ ಬ್ರಹ್ಮೇತಿ ವ್ಯಜಾನಾತ್, ಆನಂದಂ ಬ್ರಹ್ಮೇತಿ ವ್ಯಜಾನಾತ್. ಒಂದು ಸರ್ತಿ ಏನಾಗುತ್ತೆ, ಒಬ್ಬ ಶಿಷ್ಯ ಗುರುಗಳ ಹತ್ರ ಹೋಗ್ತಾನಂತೆ. ಹೋಗಿ ಏನೋ ಒಂದು ಒಳ್ಳೆಯ ವಿಚಾರವನ್ನ, ನನಗೆ ಜ್ಞಾನ ಸಂಪಾದನೆ ಆಗ್ಬೇಕು, ಇದಕ್ಕೇನ್ ವ್ಯತ್ಯಾಸ, ಇದರಿಂದ ಏನು ಅಂತ ಕೇಳಿದಾಗ, ಮೊದಲು ಸರ್ತಿ ಹೋದಾಗ ಒಂದು ವಿಚಾರವನ್ನ ಅವರು ತಿಳ್ಕೊಂಡ್ಬರ್ತಾನೆ. ನೋಡು, ಅವನು ಹೇಳ್ತಾನೆ, ನೀನು ತಿರ್ಗಾ ಇದನ್ನ ಸ್ಟಡಿ ಮಾಡು, ಒಂದು ವಿಚಾರವನ್ನ ತಿಳಿಸ್ಬಿಟ್ಟು ಇದನ್ನ ನೀನು ಮುಂದಕ್ಕೆ ಹೋಗು ಅಂತ ಹೇಳಿ ಅವ್ನು ನೋಡ್ಕೊಂಡು ಬಂದಾಗ ಅನ್ನಂ ಬ್ರಹ್ಮೇತಿ ವಿಜಾನಾತ್ ಅನ್ನಂತೆ. ತಿರ್ಗಾ ಬಂದು, ಸ್ವಾಮಿ ಅನ್ನವೇ ಎಲ್ಲ ಅಂತ ಹೇಳಿದಾಗ ಇನ್ನು ಮುಂದಕ್ಕೆ ಹೋಗಪ್ಪ ಅಂತ. ಆಮೇಲೆ ಅನ್ನದಿಂದ ಪ್ರಾಣ, ಆಮೇಲೆ ಮನಸ್ಸು, ಆಮೇಲೆ ವಿಜ್ಞಾನ, ಆಮೇಲೆ ಆನಂದ. ಆಮೇಲೆ ಬರ್ತಾರಂತೆ, ಸ್ವಾಮಿ ಎಲ್ಲ ಗೊತ್ತಾಯ್ತು, ಇನ್ನು ಮುಂದಕ್ಕೆ ಅಂತ. ಇದಿಷ್ಟನ್ನು ಮೀರಿದ್ದೊಂದು ಶಕ್ತಿ ಇದೆ ಕಣಯ್ಯ ಅಂತ. ಹಾಗಾಗಿ ಪ್ರತಿ ಒಂದನ್ನು ಮೀರಿದಂತಹ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಯಾವುದು ಅನ್ನೋದನ್ನ ಅವನು ಜ್ಞಾನವಂತನಾಗಿ ಆಮೇಲೆ ತಿಳ್ಕೋತಾನೆ. ಬ್ರಹ್ಮ ರೂಪದಲ್ಲಿರ್ತಕ್ಕಂತಹ, ಅಚಿತ್ ರೂಪದಲ್ಲಿರ್ತಕ್ಕಂತಹ ಆ ಜಗನ್ಮಾತೆ ಎಲ್ಲ ಕಡೆನೂ ಅವಳು ವ್ಯಾಪಿಸಿರೋದ್ರಿಂದ ಎಲ್ಲ ಕೋಶಗಳು ಕೂಡ ಚೈತನ್ಯವನ್ನ ಹೊಂದಿದೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಆಕೆ ಇದ್ದು ಚೈತನ್ಯವನ್ನ ಒದಗಿಸ್ಕೊಡ್ತಾ ಇರೋದ್ರಿಂದ ಆಕೆ ಪಂಚಬ್ರಹ್ಮ ಸ್ವರೂಪಿಣಿ ಅಂತ ಹೇಳಿ. ಇಲ್ಲಿ ಪಂಚಕೋಶ ಆದ್ಮೇಲೆ ಅದಕ್ಕೆ ಮೀರಿದ್ದೇ ಬ್ರಹ್ಮ. ನಾ ಹೇಳಿದೆ ಅದಕ್ಕಿಂತ ಮೀರಿದ್ದು ಬ್ರಹ್ಮ ಅಂತ. ಇದನ್ನ ವಿಸ್ತರಿಸಿ ಹೇಳಬೇಕು ಅಂತಂದ್ರೆ ಅನ್ನಮಯ ಕೋಶಕ್ಕೆ ಆಧಾರ ಯಾವುದು? ಪ್ರಾಣಮಯ ಕೋಶ. ಅನ್ನಮಯ ಕೋಶಕ್ಕೆ ಆಧಾರ ಪ್ರಾಣಮಯ ಕೋಶ, ಪ್ರಾಣಮಯ ಕೋಶಕ್ಕೆ ಆಧಾರ ಮನೋಮಯ ಕೋಶ, ಮನೋಮಯ ಕೋಶಕ್ಕೆ ಆಧಾರ ಯಾವುದು? ವಿಜ್ಞಾನ. ಆ ವಿಜ್ಞಾನಮಯ ಕೋಶಕ್ಕೆ ಆಧಾರ ಯಾವುದು? ಆನಂದಮಯ. ಈ ಆನಂದಮಯ ಕೋಶಕ್ಕೆ ಇದೇ ಬ್ರಹ್ಮವೇ ಆಧಾರ ಅಂತ ಹೇಳಿ. ಹಾಗಾಗಿ ಇದನ್ನ ಆನಂದಮಯ ಕೋಶಕ್ಕೆ ಆಧಾರ ಯಾವುದು ಅಂತ ಹೇಳಿದ್ರೆ ಬ್ರಹ್ಮ. ಹಾಗಾಗಿ ಬ್ರಹ್ಮಂ ಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿ. ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ. ಪುಚ್ಛ ಅಂದ್ರೆ ಬಾಲ ಅಂತಲ್ಲ, ಅದು ಪುಚ್ಛಂ ಅಂತಂದ್ರೆ ಆಧಾರ ಅಂತ ತಗೋಬೇಕಿಲ್ಲಿ. ಹಾಗಾಗಿ ಎಲ್ಲಕ್ಕೂ ಕೂಡ ಈ ಒಂದು ಐದನ್ನು ಕೂಡ ಮಿಂಚಿದ ಆನಂದ ಯಾವುದು? ಪರಮಾನಂದ ಯಾವುದು ಅಂದ್ರೆ ಆ ಜಗನ್ಮಾತೆ ಅವಳೇ ಪರಮಾನಂದ ರೂಪಿಣಿ ಅಂತ ಹೇಳಿ. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಚೈತನ್ಯವನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆಯ ಲಲಿತಾ ತ್ರಿಪುರ ಸುಂದರಿಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾನು ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.